ಹೇಳುವಂತದ್ದು ಯೂಟ್ಯೂಬ್ ಚಾನೆಲ್ ಅನ್ನ ಯಾವಾಗ ಸ್ಟಾರ್ಟ್ ಮಾಡ್ಬೇಕು ಅಂತ ಕೆಲವೊಬ್ಬರದ್ದು ಕ್ವಶನ್ ಇತ್ತು. ಸೊ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡೋಕ್ಕೂ ಕೂಡ ಒಂದು ಕರೆಕ್ಟ್ ಆಗಿರುವಂತ ಟೈಮಿಂಗ್. ಈಗ ಕೆಲವೊಬ್ರು ಕೇಳಿರ್ತಾರೆ ನಂಗೆ, ಓಕೆ ವಾಚ್ ಅವರ್ಸ್ ಕಂಪ್ಲೀಟ್ ಆದ್ರೆ ಏನು ಅಮೌಂಟ್ ನಮ್ಗೆ ಬರುತ್ತಾ ಅಂತ. ಇಲ್ಲ, ಇನ್ನು ಮುಂದೆ ಫೆಬ್ರವರಿ 1 ಇಂದ 8000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಬೇಕು ಅಂತ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಕುಟುಂಬ ಯೂಟ್ಯೂಬ್ ಚಾನೆಲ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಸೌಖ್ಯ ಅಂತ. ನಾನು ಕೂಡ ಅಷ್ಟೇ ಸೌಖ್ಯವಾಗಿದ್ದೇನೆ. ಇವತ್ತಿನ ವಿಡಿಯೋ ನನ್ನ ಕನ್ನಡದಲ್ಲಿ ಯಾಕಿದೆ ಅಂದ್ರೆ, ನನ್ನ ವ್ಯೂವರ್ಸ್ ತುಂಬಾ ಮಂದಿ ಕನ್ನಡದಲ್ಲಿಯೂ ಇದ್ದಾರೆ. ಸೊ ಅವರಿಗೂ ಕೂಡ ಈ ಇನ್ಫಾರ್ಮೇಶನ್ ರೀಚ್ ಆಗ್ಲಿ ಅಂತ ನಾನು ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಏನಂದ್ರೆ, ಪರ್ಸನಲಿ ನನ್ಗೆ ನನ್ನ ಕಾಂಟ್ಯಾಕ್ಟ್ ಅಲ್ಲಿ ಇರುವವರು ನಂಗೆ ಎನ್ಕ್ವೈರಿ ಮಾಡ್ತಾ ಇದ್ರು ನನ್ನ ಹತ್ರ. ಏನಂದ್ರೆ, ಏನು ನಾವು ಕೂಡ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬಹುದಾ, ಮತ್ತೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಯಾವ ವಿಷಯದ ಬಗ್ಗೆ ನಾವು ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಬೆಸ್ಟ್ ಅಂತ ಅನಿಸುತ್ತೆ, ಅಥವಾ ಇದು ಯಾವಾಗ ಸ್ಟಾರ್ಟ್ ಮಾಡ್ಬೇಕು ನಾವು, ಅದಕ್ಕೇನಾದ್ರೂ ಕರೆಕ್ಟ್ ಟೈಮಿಂಗ್ ಇದೆಯಾ, ಅಂದ್ರೆ ಟೈಮ್ ಇದೆಯಾ, ಸೊ ಯಾವಾಗ ಸ್ಟಾರ್ಟ್ ಮಾಡ್ಬೇಕು, ಮತ್ತೆ ಯೂಟ್ಯೂಬ್ ಇದು ಈ ರೂಲ್ಸ್ ಏನೆಲ್ಲ ಇದೆ ಅಂತ ಕೆಲವೊಬ್ರು ತುಂಬಾ ಮಂದಿ ನನ್ನ ಹತ್ರ ಕೇಳ್ತಾರೆ, ಆಯ್ತಾ, ಪರ್ಸನಲಿ. ಸೊ ನಾನು ಅವರಿಗೆ ಆದಷ್ಟು ನನ್ಗೆ ಗೊತ್ತಿರುವ ಮಟ್ಟಿಗೆ ನಾನು ಅದನ್ನ ಹೇಳ್ತಾ ಇದ್ದೆ. ನಿಜ ಹೇಳ್ಬೇಕಾದ್ರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡುವಾಗ ನಂಗೆ 0% ನಾಲೆಜ್ ಇತ್ತು. ಯಾವುದೇ ರೀತಿ ನಂಗೆ ಯಾರದ್ದು ಕೂಡ ಗೈಡೆನ್ಸ್ ಅಂತೂ ಸಿಗ್ಲಿಲ್ಲ. ಸೊ ಯಾರತ್ರನೂ ನಾನು ಕೇಳಿಕಂತೂ ಹೋಗ್ಲಿಲ್ಲ. ಬಟ್ ಯಾವಾಗ ನಾನು ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡಿ ಒಂದು ಅಂದ್ರೆ ಡೇ ಬೈ ಡೇ ಅದರ ಬಗ್ಗೆ ಸ್ವಲ್ಪ ಸರ್ಚ್ ಮಾಡಿ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತಾ ಮಾಡ್ತಾ ನಂಗೆ ಅದರ ಬಗ್ಗೆ ನಾಲೆಜ್ ಸಿಗ್ತಾ ಇದೆ, ಆಯ್ತಾ. ಇನ್ನೂ ಸಿಗ್ಲಿಕ್ಕಿದೆ, ಈಗ ಒಂದು ತಕ್ಕ ಮಟ್ಟಿಗೆ ಸಿಗ್ತಾ ಇದೆ. ಸೊ ಹಾಗಾಗಿ ಫಸ್ಟ್ ಯಾರಿಗೆ ಈಗ ನನ್ನ ಹಾಗೆ ಫಸ್ಟ್ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡ್ತಾ ಇದ್ದೀರಾ ನೋಡಿ, ಇವರಿಗೆ ಅದರ ಬಗ್ಗೆ ನಾಲೆಜ್ ಇಲ್ಲ. ಸೊ ಅಂತವರಿಗೆ ನನ್ನ ಮಾತಿಂದ ಸ್ವಲ್ಪ ಆದ್ರೂ ಯೂಸ್ ಆಗ್ಲಿ ಅಂತ ನಾನು ಈ ವಿಷಯದ ಬಗ್ಗೆ ನಿಮ್ಗೆ ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ಅಂದ್ರೆ ಈಗ ನಂಗೆ ಬಂದಿರುವಂತ ಪರ್ಸನಲ್ ಮೆಸೇಜ್ ಏನು ನೋಡಿ, ಅದರ ಬಗ್ಗೆ ನಾನು ನಿಮ್ಗೆ ಹೇಳಿದೆ. ಅದನ್ನೇ ಇಟ್ಕೊಂಡು ನಾನು ಇವತ್ತು ನಿಮ್ಮ ಹತ್ರ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಇದ್ದೇನೆ. ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ಯೂಟ್ಯೂಬ್ ಸ್ಟಾರ್ಟ್ ಮಾಡುವಾಗ ಅವರ ತಲೆಯಲ್ಲಿ ಇರುವಂತದ್ದು ಇದೇ ಪಾಯಿಂಟ್ಸ್. ಮೇನ್ ಆಗಿ ನಾನು ಹೇಳುವಂತದ್ದು ಯೂಟ್ಯೂಬ್ ಚಾನೆಲ್ ಅನ್ನ ಯಾವಾಗ ಸ್ಟಾರ್ಟ್ ಮಾಡ್ಬೇಕು ಅಂತ ಕೆಲವೊಬ್ಬರದ್ದು ಕ್ವಶನ್ ಇತ್ತು. ಸೊ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡೋಕ್ಕೂ ಕೂಡ ಒಂದು ಕರೆಕ್ಟ್ ಆಗಿರುವಂತ ಟೈಮಿಂಗ್ ಇದೆಯಾ, ಡೇಟ್ ಇದೆಯಾ, ಅಥವಾ ಸಮಯ ಇದೆಯಾ ಅಂತ ಕ್ವಶನ್. ಸೊ ಅದಕ್ಕೆ ನಾನು ಆ ಕ್ವಶನ್ಗೆ ಒಂದು ಆನ್ಸರ್ ಮಾಡುದಾದ್ರೆ, ನೀವು ಯೂಟ್ಯೂಬ್ ಚಾನೆಲ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡ್ಮೇಲೆ ಅದನ್ನ ಸ್ಟಾರ್ಟ್ ಮಾಡ್ಲೇಬೇಕು. ಅದಕ್ಕೆ ಯಾವುದೇ ರೀತಿಯ ಡೇಟ್, ಸಮಯ ಅಂತ ನೋಡ್ಲಿಕ್ಕಂತೂ ಹೋಗ್ಬೇಡಿ. ಯಾಕಂದ್ರೆ ಓಕೆ, ನೀವು ಥಿಂಕ್ ಮಾಡ್ತೀರಾ, ಈಗ ನಂದು 2026 ಈಗ 26 ಅದು ಕೂಡ ಲಾಸ್ಟ್ ಅಲ್ಲಿ ಇದೆ. ಸೊ ನಾನು ಈಗ ಸ್ಟಾರ್ಟ್ ಮಾಡಿದ್ರೆ ಅಷ್ಟೊಂದು ಕ್ಲಿಯರ್ ಆಗಿ ಏನು ನನ್ನ ಯೂಟ್ಯೂಬ್ ಗ್ರೋತ್ ಆಗ್ಲಿಕ್ಕಿಲ್ಲ, ಮತ್ತೆ ಕರೆಕ್ಟ್ ಟೈಮ್ ಅಲ್ಲ ಅಂತ ಅನ್ಕೊಂಡ್ರೆ ಖಂಡಿತ ಸುಳ್ಳು. ನೀವು ಇವತ್ತು ಸ್ಟಾರ್ಟ್ ಮಾಡ್ಲಿಕ್ಕೆ ಥಿಂಕ್ ಮಾಡಿದ್ರೆ ಡೆಫಿನೆಟ್ಲಿ ಇವತ್ತೇ ಸ್ಟಾರ್ಟ್ ಮಾಡ್ಬೇಕು. ಓಕೆ, ಯೂಟ್ಯೂಬ್ ಅನ್ನ ನಾನಿನ್ನು ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಮಾಡ್ತೇನೆ ಅಂತ ಅನ್ಕೊಂಡ್ರೆ ಖಂಡಿತವಾಗಿಯೂ ಅದು ನಿಮ್ಮ ದಡ್ಡತನ ಅಂತಾನೆ ನಾನು ಹೇಳ್ತೇನೆ. ಯಾಕಂದ್ರೆ ಡೇ ಬೈ ಡೇ ಎಲ್ಲದ್ರಲ್ಲೂ ಕೂಡ ಅಪ್ಡೇಟ್ ಆಗ್ತಾನೆ ಇದೆ. ನಿಮ್ಗೆ ಗೊತ್ತಿದೆ, ನೀವೀಗ ಒಂದು ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯಾಕೆ ನಿಮ್ ಮೊಬೈಲ್ ಆಗಿರ್ಬೋದು, ಅಪ್ಡೇಟ್ ಆಗ್ತಾನೆ ಇರುತ್ತೆ. ಸೊ ಅಪ್ಡೇಟ್ ಆಗುವಾಗ ನಾವು ಕೂಡ ಅಪ್ಡೇಟ್ ಆಗ್ಲೇಬೇಕಾಗುತ್ತೆ. ಇಲ್ಲಿ ಯೂಟ್ಯೂಬ್ ನೀವು ಚಾಯ್ಸ್ ಮಾಡ್ತಾ ಇದ್ದೀರಾ. ಸೊ ಯೂಟ್ಯೂಬ್ ಹೀಗೇನೆ ಹೀಗೇನೆ ಇರ್ಬೋದಾ ಅಂತ ಅನ್ಕೊಂಡಿದ್ದೀರಾ? ಇಲ್ಲ. ಸೊ ಇದ್ರಲ್ಲೂ ಕೂಡ ಚೇಂಜಸ್ ಅಪ್ಡೇಟ್ ಆಗ್ತಾನೆ ಇರುತ್ತೆ, ರೂಲ್ಸ್ ಚೇಂಜ್ ಆಗ್ತಾನೆ ಇರುತ್ತೆ. ಈಗ ಇರುವ ರೂಲ್ಸ್ ಮುಂಚಿದ್ದ ರೂಲ್ಸ್ ತುಂಬಾನೇ ಡಿಫ್ರೆಂಟ್ ಇದೆ. ಸೊ ಅದಕ್ಕೋಸ್ಕರ ನೀವು ಇವತ್ತು ಡಿಸೈಡ್ ಮಾಡಿದೀರಾ ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ, ಡೆಫಿನೆಟ್ಲಿ ನೀವು ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡಿ, ಓಕೆನಾ. ಸೊ ಈಗ ರೀಸೆಂಟ್ ಆಗಿ ನಾನು ನೋಡಿರುವಂತ ರೂಲ್ಸ್ ಏನು ಬಂದಿದೆ ನೋಡಿ ಅಪ್ಡೇಟ್, ಅದ್ರ ಬಗ್ಗೆ ಕೂಡ ಮಾತಾಡ್ತೇನೆ. ಸೊ ಅದಕ್ಕೋಸ್ಕರ ನಾನು ಹೇಳಿರುವಂತದ್ದು ಏನಂದ್ರೆ, ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡವರು ಡೆಫಿನೆಟ್ಲಿ ನೀವು ಈಗ್ಲೇ ಸ್ಟಾರ್ಟ್ ಮಾಡಿ. ಅದಕ್ಕೆ ಯಾವುದೇ ರೀತಿಯ ಮುಹೂರ್ತ ಅಥವಾ ಡೇಟ್ ಅನ್ನ ನೋಡ್ಲಿಕ್ಕಂತೂ ಹೋಗ್ಬೇಡಿ, ಆಯ್ತಾ. ಸೊ ಇನ್ನೊಂದು ಪ್ರಶ್ನೆ ಕೆಲವೊಬ್ಬರದ್ದು ಯಾವ ರೀತಿ ಇತ್ತಂದ್ರೆ, ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕು, ಹೌದು, ಆದ್ರೆ ಯೂಟ್ಯೂಬ್ ಅನ್ನ ಯಾವ ವಿಷಯದ ಬಗ್ಗೆ ನಾನು ಕಾನ್ಸಂಟ್ರೇಷನ್ ಕೊಟ್ಟು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕು, ಯಾವ ಕಾನ್ಸೆಪ್ಟ್ ಮೇಲೆ ನಾನು ಇನ್ಫಾರ್ಮೇಶನ್ ಕೊಡ್ಬೇಕು,
ಸೊ ಈ ಕ್ವಶನ್ ಮೇನ್ ಆಗಿ ನನ್ಗೆ ಕೇಳಿರುವಂತದ್ದು. ಸೊ ಇದು ತುಂಬಾ ಒಳ್ಳೆ ಕ್ವಶನ್. ಯಾಕಂದ್ರೆ ಈಗ ನಾನ್ ಯೂಟ್ಯೂಬ್ ಸ್ಟಾರ್ಟ್ ಮಾಡುವಾಗ ನಂಗೂ ಕೂಡ ಅದ್ರ ಬಗ್ಗೆ ನಾಲೆಜ್ ಇರ್ಲಿಲ್ಲ. ಓಕೆ, ಯೂಟ್ಯೂಬ್ ಅಂದ್ಮೇಲೆ ಏನಂತ ಅನ್ಕೊಂಡೆ, ಓಕೆ ಯಾವ್ದಾದ್ರು ಒಂದು ಹಾಕಿದ್ರೆ ಆಯ್ತು, ಅದ್ರಲ್ಲಿ ನಾವು ವ್ಯೂಸ್ ಅನ್ನ ಕಾಣ್ಬಹುದು, ಸಬ್ಸ್ಕ್ರೈಬರ್ ಅನ್ನ ಕಾಣ್ಬಹುದು ಅಂತ. ಬಟ್ ಅದು ತಪ್ಪು. ಸೊ ನೀವೇನಂದ್ರೆ ನಾನು ಹೇಳುವಂತದ್ದು ಮೇನ್ ಆಗಿ, ಈಗ ನೀವು ಒಂದು ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಅಂದ್ಮೇಲೆ ನೀವು ಮೊದ್ಲಿಗಾಗಿ ನಿಮ್ ಬಗ್ಗೆ ನೀವು ತಿಳ್ಕೊಳ್ಬೇಕು. ಅಂದ್ರೆ ನಾನು ಯಾವ ವಿಷಯದ ಬಗ್ಗೆ ಯೂಟ್ಯೂಬ್ ಅನ್ನ ಮಾಡ್ಬೋದು, ನಂಗೆ ಯಾವ ವಿಷಯದ ಬಗ್ಗೆ ತುಂಬಾ ನಾಲೆಜ್ ಇದೆ, ಅಥವಾ ನಂಗೆ ಯಾವ ವಿಷಯದ ಬಗ್ಗೆ ತುಂಬಾ ಕಾನ್ಫಿಡೆಂಟ್ ಇದೆ, ಜನರಿಗೆ ಅದನ್ನ ರೀಚ್ ಮಾಡ್ಲಿಕ್ಕೆ ನನ್ನ ಹತ್ರ ಕಾನ್ಫಿಡೆನ್ಸ್ ಇದೆಯಾ, ಅಥವಾ ನಾಲೆಜ್ ಇದೆಯಾ, ಅಥವಾ ಸ್ಕಿಲ್ ಇದೆಯಾ, ಈ ತರ ನೀವು ಥಿಂಕ್ ಮಾಡಿ ಮತ್ತೆ ನೀವು ಆ ಕಾನ್ಸೆಪ್ಟ್ ಮೇಲೆ ಫೋಕಸ್ ಮಾಡಿ ಅಂತ ಹೇಳ್ತೇನೆ. ಫಾರ್ ಎಕ್ಸಾಂಪಲ್, ಈಗ ನಿಮ್ಗೆ ಟೀಚಿಂಗ್ ಮೇಲೆ ತುಂಬಾನೇ ಕಾನ್ಫಿಡೆಂಟ್ ಇದೆ, ನಾನೊಂದು ಸಬ್ಜೆಕ್ಟ್ ಮೇಲೆ ನಂಗೆ ತುಂಬಾ ನಾಲೆಜ್ ಇದೆ, ಹಾಗಾದ್ರೆ ನೀವು ಅದೇ ಸಬ್ಜೆಕ್ಟ್ ಅನ್ನ ಇಟ್ಕೊಂಡು ಅದ್ರ ಬಗ್ಗೆನೇ ಡೀಟೇಲ್ ವಿಡಿಯೋ ಮಾಡ್ಕೊಂಡು ತೋರಿಸಿ, ಅದನ್ನೇ ವಿಡಿಯೋ ಹಾಕಿ, ಯಾಕೆ ರೀಚ್ ಆಗಲ್ಲ? ಅದನ್ನು ಕೂಡ ಜನರು ಫಾಲೋ ಮಾಡ್ತಾರೆ. ಈಗ ನೋಡಿ, ನಾನ್ ನಿಮ್ಗೆ ಅದಕ್ಕೆ ಯಾಕೆ ಕಾನ್ಸಂಟ್ರೇಷನ್ ಕೊಡಿ ಅಂತ ಹೇಳ್ತೇನೆ ಅಂದ್ರೆ, ಈಗ ಒಂದು ಸಬ್ಜೆಕ್ಟ್ ಅಲ್ಲಿ ತುಂಬಾ ಮಕ್ಕಳು ಒಂದು ಸಬ್ಜೆಕ್ಟ್ ಮೇಲೆ ತುಂಬಾನೇ ಫೋಕಸ್ ಮಾಡಿ ಅದು ತುಂಬಾ ಟಫ್ ಅಂತ ಅನಿಸುತ್ತೆ. ಆಗ ಅವ್ರು ಏನ್ ಮಾಡ್ತಾರೆ, ಕೋಚಿಂಗ್ ಸೆಂಟರ್ ಹೋಗ್ತಾರೆ, ಟ್ಯೂಷನ್ ಹೋಗ್ತಾರೆ, ಈ ತರ ಎಲ್ಲ ಮಾಡ್ತಾರೆ, ಹೌದಲ್ವಾ? ಈಗ 10th ಕ್ಲಾಸ್ ಅಥವಾ 12th ಕ್ಲಾಸ್ ಅಂದ್ರೆ ಇದು ಪಬ್ಲಿಕ್ ಎಕ್ಸಾಮ್. ಸೊ ಈ ಟೈಮ್ ಅಲ್ಲಿ ಮೇನ್ ಆಗಿರುವಂತ ಒಂದು ಸಬ್ಜೆಕ್ಟ್ ತುಂಬಾ ಟಫ್ ಅಂತ ಅನಿಸಿದ್ರೆ ಅವರು ಖಂಡಿತವಾಗಿ ಟ್ಯೂಷನ್ ಅಥವಾ ಕೋಚಿಂಗ್ ಹೋಗ್ತಾರೇನೆ. ಆಗ ಪ್ಲಸ್ ಪಾಯಿಂಟ್ ಆಗೋದು ಯಾರಿಗಂದ್ರೆ, ಆ ಸಬ್ಜೆಕ್ಟ್ ಮೇನ್ ಆಗಿ ಆ ಸಬ್ಜೆಕ್ಟ್ ಅನ್ನ ಯಾರು ಹ್ಯಾಂಡಲ್ ಮಾಡ್ತಾರೆ ನೋಡಿ ಅವರಿಗೆ. ಸೊ ಈ ಯೂಟ್ಯೂಬ್ ಅಲ್ಲಿ ಮೇನ್ ಆಗಿ ಅದು ಟ್ರಿಕ್ ಆಗುತ್ತೆ ನಾನಂತ ಹೇಳ್ತೇನೆ. ಅಂದ್ರೆ ಈಗ SLC ಅಲ್ಲಿ ಮ್ಯಾಥ್ಸ್ ಸಬ್ಜೆಕ್ಟ್ ತುಂಬಾ ಟಫ್ ಅಂತ ಅನಿಸುತ್ತೆ ಮಕ್ಕಳಿಗೆ. ಸೊ ಆ ಟೈಮ್ ಅಲ್ಲಿ ನಿಮ್ಗಂತೂ ಮ್ಯಾಥ್ಸ್ ಬಗ್ಗೆ ತುಂಬಾ ನಾಲೆಜ್ ಇದೆ ಅಂತ ಅಂದ್ರೆ, ನೀವು ಆ ಮ್ಯಾಥ್ಸ್ ಸಬ್ಜೆಕ್ಟ್ ಇಟ್ಕೊಂಡು ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡಿ. ಡೆಫಿನೆಟ್ಲಿ ಮಕ್ಕಳು ನಿಮ್ಮ ಟೀಚಿಂಗ್ ಅಥವಾ ಮೆಥಡ್ ಇಷ್ಟ ಆದ್ರೆ ಖಂಡಿತ ವಾಚ್ ಮಾಡ್ತಾರೆ. ಸೊ ನೀವು ಇದನ್ನ ಶೇರ್ ಮಾಡ್ತಾ ಹೋದ್ರೆ ಜನರು ಕೂಡ, ಅಂದ್ರೆ ನೀವು ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡಿದ್ರಿ, ಆ ವಾಟ್ಸ್ಆಪ್ ಅಲ್ಲಿ ಇರುವಂತ ಪೀಪಲ್ಸ್ ಬೇರೆಯವರಿಗೆ ಶೇರ್ ಮಾಡ್ತಾರೆ. ಸೊ ಜನರು ಏನ್ ಮಾಡ್ತಾರೆ, ಅದನ್ನ ವಾಚ್ ಮಾಡ್ತಾರೆ. ಸೊ ಆಗ ಮ್ಯಾಥ್ಸ್ ಗೆ ರಿಲೇಟೆಡ್ ಆಗಿರುವಂತ ಎಲ್ಲಾ ಮಕ್ಕಳು ಕೂಡ ವಾಚ್ ಮಾಡ್ತಾರೆ, ಆಯ್ತಾ? ಸೊ ನಾನು ಹೇಳುವಂತದ್ದು, ಮೇನ್ ಟಾಪಿಕ್ ಇಟ್ಕೊಂಡು ನೀವು ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗಿಯೂ ಗ್ರೋತ್ ಆಗುತ್ತೆ. ಸೊ ಇಲ್ಲಿ ಸಬ್ಜೆಕ್ಟ್ ವಿಷಯದ ಬಗ್ಗೆ ನಾನು ಹೇಳಿದೆ. ಅಂದ್ರೆ ಟೀಚಿಂಗ್ ಬಗ್ಗೆ ನಿಮ್ಗೆ ನಾಲೆಜ್ ಇದ್ರೆ ಖಂಡಿತ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಇಟ್ಕೊಂಡು ಯೂಟ್ಯೂಬ್ ಅಲ್ಲಿ ನೀವು ಅದನ್ನು ಕೂಡ ಇಂಪ್ಲಿಮೆಂಟ್ ಮಾಡಬಹುದು ಅಂತ. ಹಾಗೇನೆ ಯಾವ್ದಾದ್ರು ಒಂದು ಕೋಚಿಂಗ್ ಬಗ್ಗೆ ನಿಮ್ಗೆ ನಾಲೆಜ್ ಇದ್ರೆ ಖಂಡಿತವಾಗಿಯೂ, ಅಥವಾ ಅಂದ್ರೆ ಈಗ ಗವರ್ಮೆಂಟ್ ಎಕ್ಸಾಮ್ ಎಲ್ಲ ಇರುತ್ತೆ, ಸೊ ಅದರ ಬಗ್ಗೆ ನಿಮ್ಗೆ ನಾಲೆಜ್ ಇದ್ರೆ ಓಕೆ, ಅದನ್ನು ಕೂಡ ನೀವು ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಇನ್ನೊಂದು ಮೆಥಡ್, ಇನ್ನೊಂದು ಟಾಪಿಕ್ ಕಾನ್ಸೆಪ್ಟ್ ಯಾವ್ದು ಅಂದ್ರೆ, ಈಗ ನಿಮ್ಗೆ ಕುಕಿಂಗ್ ಬಗ್ಗೆ ತುಂಬಾ ನಾಲೆಜ್ ಇದೆ ಅಥವಾ ಇಂಟ್ರೆಸ್ಟ್ ಇದೆ, ನಿಮ್ಗೆ ಕುಕಿಂಗ್ ಅಂದ್ರೆ ತುಂಬಾನೇ ಇಂಟ್ರೆಸ್ಟ್, ನೀವು ಸಹ ಫುಡ್ಡಿ ಆಗಿರ್ತೀರಾ, ನಿಮ್ಗೂ ಕೂಡ ಇಂಟ್ರೆಸ್ಟ್ ಇರುತ್ತೆ, ಆ ತರದ್ದು ಕ್ಯಾರೆಕ್ಟರ್ ನಿಮ್ದಾಗಿದ್ರೆ ಖಂಡಿತವಾಗಿ ನೀವು ಕುಕಿಂಗ್ ಬ್ಲಾಗ್ ಅಥವಾ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಬಹುದು. ಸೊ ಬೇರೆ ಬೇರೆ ಟೈಪ್ ಇದು ಕುಕಿಂಗ್ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಬಹುದು. ಸೊ ಡಿಫ್ರೆಂಟ್ ಅಂದ್ರೆ, ಈಗ ಮಾಮೂಲಿಯಾಗಿ ಎಲ್ಲರೂ ಕೂಡ ಕುಕಿಂಗ್ ವಿಡಿಯೋ ಮಾಡ್ತೀರಾ, ಆದ್ರೆ ಅದ್ರಲ್ಲಿ ನಿಮ್ದೇನು ಡಿಫ್ರೆಂಟ್ ಆಗಿ ನೀವು ಮಾಡಬಹುದು, ಆ ತರದ್ದು ವ್ಲಾಗ್ಸ್ ವಿಡಿಯೋಸ್ ಅನ್ನ ಮಾಡಿ ಅದನ್ನ ಕೂಡ ನೀವು ಅಪ್ಲೋಡ್ ಮಾಡಬಹುದು ಅಂತ ನಾನು ಹೇಳುವಂತದ್ದು. ಅಂದ್ರೆ ಕೆಲವೊಬ್ಬರಿಗೆ ಫೇಸ್ ಅನ್ನ ತೋರಿಸ್ಲಿಕ್ಕೆ ಇಷ್ಟ ಇರಲ್ಲ. ಸೊ ವಿದೌಟ್, ಅಂದ್ರೆ ಖಾಲಿ ಫೇಸ್ ತೋರಿಸದೆ ನಾನ್ ಬ್ಲಾಗ್ ವಿಡಿಯೋ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕು ಅಂದ್ರೆ ಯಾವ ತರ, ಈ ತರದ್ದು ಮಾಡ್ಬೋದು. ಕುಕಿಂಗ್ ಅಲ್ಲಿ ನಿಮ್ಗೆ ಫೇಸ್ ಅನ್ನ ತೋರಿಸ್ಬೇಕಂತಾನೆ ಇಲ್ಲ, ಜಸ್ಟ್ ನಿಮ್ಮ ಹ್ಯಾಂಡ್ ಮೂವ್ಮೆಂಟ್ ಅಥವಾ ಇಂಗ್ರೀಡಿಯೆಂಟ್ಸ್ ಅಥವಾ ನಿಮ್ಮ ಕಿಚನ್ ಅಷ್ಟೇ ತೋರಿಸಿದ್ರಾಯ್ತು. ಸೊ ಇದು ಕೂಡ ತುಂಬಾ ತುಂಬಾ ಹಿಟ್ ಆಗಿರುವಂತಹ ಕಾನ್ಸೆಪ್ಟ್. ಇನ್ನೊಂದು ಈಸಿ ಕಂಟೆಂಟ್ ಹೇಳ್ತೇನೆ, ಯಾವ್ದು ಈಸಿ ಅಲ್ಲ, ಬಟ್ ಇದನ್ನ ನಿಮ್ಗೆ ತುಂಬಾನೇ ಅಂದ್ರೆ ಏನು ಅಷ್ಟೊಂದು ಎಡಿಟಿಂಗ್ ಎಲ್ಲ ಮಾಡ್ಬೇಕಂತಿಲ್ಲ ಅಥವಾ ಪ್ಲಾನಿಂಗ್ ಮಾಡ್ಬೇಕಂತ ಇಲ್ಲ, ಏನಿಲ್ಲ. ಬಟ್ ಪ್ಲಾನಿಂಗ್ ಇರುತ್ತೆ. ಸೊ ನೆಕ್ಸ್ಟ್ ಏನ್ ಮಾಡುದ, ನಾಳೆಗೆ ಯಾವ ವಿಷಯದ ಬಗ್ಗೆ, ಆತರ ಇರುತ್ತೆ. ಹಾಗಂತ ಈಸಿನೂ ಅಲ್ಲ. ಯಾವ್ದಂದ್ರೆ, ಈಗ ಡೈಲಿ ರೂಟೀನ್, ನೀವು ನಿಮ್ಮ ಮನೆಯಲ್ಲಿ ಡೈಲಿ ರೂಟೀನ್ ಆಗಿ ನಿಮ್ ಮಕ್ಕಳನ್ನ ಟ್ಯೂಷನ್ ಕಳ್ಸುದು, ಸ್ಕೂಲ್ ಕಳ್ಸುದು, ಅಥವಾ ನಿಮ್ಗೆ ನಿಮ್ ಮನೆಯಲ್ಲಿ ತೋಟ ಅದೆಲ್ಲ ಇದೆ ಅಂದ್ರೆ ತೋಟದಲ್ಲಿ ಮಾಡುವಂತ ಕೆಲಸವನ್ನ ತೋರಿಸುದು,
ಅಥವಾ ಹೂತೋಟ ಏನಾದ್ರೂ ಇರ್ಲಿ, ಮನೆಯಲ್ಲೇ ತುಂಬಾ ಕೆಲಸ ಇರುತ್ತೆ, ಅದನ್ನ ಮಾಡ್ಕೊಳ್ತಾ ಇರ್ತೀರಾ, ಅಥವಾ ಹೇಳುದಾದ್ರೆ ಕುಕಿಂಗ್ ಮಾಡ್ತಾ ಇದ್ದೀರಾ, ಆ ತರ ಎಲ್ಲ ಮಾಡುವಂತ ಅಂದ್ರೆ ಡೈಲಿ ನಿಮ್ಮ ರೂಟೀನ್ ಆಕ್ಟಿವ್ ಆಗಿ ಇರುತ್ತೆ ಅಂದ್ರೆ ಡೆಫಿನೆಟ್ಲಿ ನೀವು ಡೈಲಿ ಬ್ಲಾಗ್ ಕೂಡ ಮಾಡ್ಬೋದು. ಸೊ ಇದೊಂದು ಇನ್ನೊಂದು ಕಾನ್ಸೆಪ್ಟ್ ನಾನು ಹೇಳಿರುವಂತದ್ದು. ಸೊ ಇದು ಕೂಡ ತುಂಬಾ ಒಳ್ಳೆ ರೀತಿಯಲ್ಲಿ ಕ್ಲಿಕ್ ಆಗುತ್ತೆ. ಇನ್ನೊಂದು ಕಾನ್ಸೆಪ್ಟ್ ಹೇಳುದಾದ್ರೆ, ಈಗ ನಿಮ್ಗೆ ಮೇಕಪ್ ಬಗ್ಗೆ ನಾಲೆಜ್ ಇದೆ, ನಿಮ್ಮ ಸ್ಕಿನ್ ಕೇರ್ ಬಗ್ಗೆ ನಾಲೆಜ್ ಇದೆ, ಅಥವಾ ನಿಮ್ಮ ಹೇರ್ ಅಲ್ಲಿ ನಿಮ್ಮ ಹೇರ್ ತುಂಬಾ ಒಳ್ಳೆ ಗ್ರೋತ್ ಇದೆ, ಸೊ ಹಾಗಾಗಿ ಈ ಹೇರ್ಗೆ ಏನೆಲ್ಲ ಯೂಸ್ ಮಾಡ್ತೀರಾ, ಅಥವಾ ಈ ತರ ನಿಮ್ಗೆ ತುಂಬಾ ಒಂದು ಫುಲ್ ಬಾಡಿ ಕೇರ್ ಬಗ್ಗೆ ನಿಮ್ಗೆ ನಾಲೆಜ್ ಇದ್ರೆ ಉಂಟಲ್ಲ, ಡೆಫಿನೆಟ್ಲಿ ನೀವು ಈ ವಿಷಯದಲ್ಲೂ ಕೂಡ ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡ್ಬೋದು. ಇನ್ನೊಂದು ಕಾನ್ಸೆಪ್ಟ್ ಬಗ್ಗೆ ಮಾತಾಡೋದಾದ್ರೆ, ನಿಮ್ಗೆ ಈಗ ಟೆಕ್ನಾಲಜಿ ಬಗ್ಗೆ ತುಂಬಾ ಒಳ್ಳೆ ನಾಲೆಜ್ ಇದೆ, ಅಂದ್ರೆ ಹೊಸ ಹೊಸ ಆ ಈ ಮೊಬೈಲ್ ಫೋನ್ ಆಗಿರ್ಬೋದು, ಕ್ಯಾಮ್ರಾ ಆಗಿರ್ಬೋದು, ಅಥವಾ ಬೇರೆ ಬೇರೆ ಐಟಮ್ಸ್, ಕಿಚನ್ ಐಟಮ್ಸ್ ಆಗಿರ್ಬೋದು, ಈ ತರ ಕಂಪ್ಯೂಟರ್, ಲ್ಯಾಪ್ಟಾಪ್, ಯಾವುದೇ ರೀತಿಯ ಬಗ್ಗೆ ಟೆಕ್ನಾಲಜಿಕಲಿ ನಿಮ್ಗೆ ತುಂಬಾ ಒಳ್ಳೆ ನಾಲೆಜ್ ಇದ್ರೆ, ಸೊ ನೀವು ಅದ್ರ ಬಗ್ಗೆ ಕೂಡ ತಗೊಂಡು ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡಬಹುದು. ಇನ್ನೊಂದು ಕಾನ್ಸೆಪ್ಟ್ ಹೇಳುದಾದ್ರೆ, ಈಗ ನಿಮ್ಗೆ ಒಂದು ಸ್ಟೋರಿ ಹೇಳುವ ಬಗ್ಗೆ ತುಂಬಾ ಒಳ್ಳೆ ನಾಲೆಜ್ ಇದೆ, ಈಗ ನೀವೊಂದು ಯಾವ್ದಾದ್ರು ಒಂದು ಫನ್ನಿ ಸ್ಟೋರಿ, ಅಥವಾ ಯಾವ್ದಾದ್ರು ಒಂದು ಹಾರರ್ ಸ್ಟೋರಿ, ಅಥವಾ ಯಾವ್ದಾದ್ರು ಒಂದು ಮಕ್ಕಳಿಗೆ ರಿಲೇಟೆಡ್ ಸ್ಟೋರಿ, ಈ ತರದ ಬಗ್ಗೆ ನಿಮ್ಗೆ ಹೇಳಿಕ್ಕೆ ಇಂಟ್ರೆಸ್ಟ್ ಇದ್ರೆ, ಅಥವಾ ಇನ್ಫಾರ್ಮೇಶನ್ ತುಂಬಾ ಇದ್ರೆ, ಖಂಡಿತವಾಗಿಯೂ ಕೂಡ ಈ ಟಾಪಿಕ್ ಮೇಲೂ ತಗೊಂಡು ನೀವು ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡಬಹುದು. ಇನ್ನೊಂದು ಕಾನ್ಸೆಪ್ಟ್ ಹೇಳುದಾದ್ರೆ, ನಿಮ್ಗೆ ಈಗ ಗಾರ್ಡನಿಂಗ್ ಬಗ್ಗೆ ತುಂಬಾನೇ ಇಂಟ್ರೆಸ್ಟ್ ಇದೆ, ನಿಮ್ಗೆ ಒಂದು ಪ್ಲಾಂಟ್ ಹೇಗೆ ಗ್ರೋತ್ ಮಾಡುದು, ಅಥವಾ ನಿಮ್ಮ ಮೇಲೆ ಮನೆ ಮೇಲೆ ಟ್ಯಾರೆಸ್ ಇದ್ರೆ ಟ್ಯಾರೆಸ್ ಅಲ್ಲಿ ನಿಮ್ದೊಂದು ಸಣ್ಣ ಗಾರ್ಡನಿಂಗ್ ಮಾಡ್ಕೊಂಡು ಅದ್ರಲ್ಲೂ ಕೂಡ ನೀವು ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡಬಹುದು. ನೀವು ನಂಬಲಿಕ್ಕೆ ಇರ್ಲಿಕ್ಕಿಲ್ಲ, ಇದ್ರಲ್ಲೂ ಕೂಡ ಅರ್ನ್ ಮಾಡ್ತಾ ಇದ್ದಾರೆ ಕೆಲವೊಬ್ರು, ಅಂದ್ರೆ ಟ್ಯಾರೆಸ್ ಅಲ್ಲಿ ಗಾರ್ಡನಿಂಗ್ ಮಾಡ್ಕೊಂಡು, ಟ್ಯಾರೆಸ್ ಅಲ್ಲಿ ಕೃಷಿಯನ್ನ ಮಾಡ್ಕೊಂಡು, ಆ ತರನು ಕೂಡ ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡಬಹುದು ಗೈಸ್. ಇನ್ನು ಬೇರೆ ಕಾನ್ಸೆಪ್ಟ್ ಹೇಳುದಾದ್ರೆ, ಈಗ ನಿಮ್ಗೆ ಟೈಲರಿಂಗ್ ಗೊತ್ತುಂಟು ಅಂತ ಅನ್ಕೊಳ್ಳಿ, ಸೊ ಟೈಲರಿಂಗ್ ಅನ್ಕೊಳ್ಳಿ ಅಲ್ಲ, ಗೊತ್ತಿದೆ, ಸೊ ಟೈಲರಿಂಗ್ ವಿಷಯದಲ್ಲೂ ಕೂಡ ನೀವು ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡಬಹುದು. ಹೇಗೆ? ಸೊ ಟೈಲರಿಂಗ್ ಆದ್ರೆ, ಸೊ ಫಸ್ಟ್ ಗೆ ಸ್ಟೆಪ್ ಬೈ ಸ್ಟೆಪ್ ಅವರಿಗೆ ನೀವು ತಿಳಿಸ್ಕೊಡ್ತಾ ಇದ್ದೀರಾ, ಹೇಗೆ ಕಟಿಂಗ್ ಮಾಡುದು, ಹೇಗೆ ಸ್ಟಿಚಿಂಗ್ ಮಾಡುದು, ಯಾವ್ಯಾವೆಲ್ಲ ಡಿಸೈನ್ ಅಲ್ಲಿ ಕಟಿಂಗ್ ಮಾಡ್ಬೋದು, ಸ್ಟಿಚಿಂಗ್ ಮಾಡ್ಬೋದು, ಬ್ಲೌಸ್ ಹೇಗೆ, ಚೂಡಿ ಪೀಸ್ ಗಳನ್ನ ತಗೊಂಡು ಚೂಡಿ ಹೇಗೆ ಸ್ಟಿಚಿಂಗ್ ಮಾಡುದು, ಈ ತರ ಡೀಟೇಲ್ ಅದ್ರ ಬಗ್ಗೆ ಕೂಡ ನೀವು ಯೂಟ್ಯೂಬ್ ಅಲ್ಲಿ ಇನ್ಫಾರ್ಮೇಶನ್ ಕೊಡ್ಬೋದು. ಟೋಟಲ್ ಆಗಿ ಹೇಳುದಾದ್ರೆ, ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಮೇನ್ ಆಗಿ ನಿಮ್ಗೆ ಗೊತ್ತಿರ್ಬೇಕು, ನನ್ಗೆ ಯಾವ ಕಾನ್ಸೆಪ್ಟ್ ಮೇಲೆ ತುಂಬಾ ಒಳ್ಳೆ ನಾಲೆಜ್ ಇದೆ, ತುಂಬಾ ಒಳ್ಳೆ ರೀತಿಯ ಸ್ಕಿಲ್ ಇದೆ, ಸೊ ಯಾವ ಕಾನ್ಸೆಪ್ಟ್ ಮೇಲೆ ಕಾನ್ಫಿಡೆನ್ಸ್ ಇದೆ, ಆ ಟಾಪಿಕ್ ಮೇಲೆ ತಗೊಂಡು ನೀವು ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡಿ. ಓಕೆನಾ? ಸೊ ನಾನು ಇಷ್ಟೆಲ್ಲ ಎಕ್ಸಾಂಪಲ್ ಕೊಟ್ಟೆ, ಇದರಲ್ಲಿ ನಿಮ್ಗೆ ಯಾವ್ದಾದ್ರು ಮೇನ್ ಆಗಿ ನಾಲೆಜ್ ಇದ್ರೆ ಡೆಫಿನೆಟ್ಲಿ ಇದರಲ್ಲಿ ನೀವು ಟ್ರೈ ಮಾಡ್ಬೋದು. ಹಾಗೇನೆ ಬೇರೆ ಬೇರೆ ಕಾನ್ಸೆಪ್ಟ್ ಇದೆ ಆಯ್ತಾ, ನಿಮ್ಗೆ ಬೇಕಿದ್ರೆ ನೀವು ಕೂಡ ಸರ್ಚ್ ಮಾಡಿ ನೋಡ್ಬೋದು, ಚಾಟ್ ಜಿಪಿಟಿ ಅಥವಾ ಗೂಗಲ್ ಅಲ್ಲಿ ನೀವು ನೋಡಿದ್ರು ಕೂಡ ಡೆಫಿನೆಟ್ಲಿ ನಿಮ್ಗೆ ತುಂಬಾನೇ ಏನು ಕಾನ್ಸೆಪ್ಟ್ ಗಳು ಸಿಗುತ್ತೆ. ಸೊ ಇದೊಂದು ಕಾನ್ಸೆಪ್ಟ್ ಬಗ್ಗೆ ನಾನು ನಿಮ್ಗೆ ಹೇಳಿದೆ, ಡೌಟ್ ಇತ್ತು, ಅದ್ರ ಬಗ್ಗೆ ಕ್ಲಿಯರ್ ಮಾಡಿದೆ. ಈಗ ಮೂರನೇ ಕ್ವಶನ್ ತುಂಬಾ ಮಂದಿ ಕೇಳುವಂತದ್ದು ಯಾವ್ದಂದ್ರೆ, ಈಗ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡುವಾಗ ಅದ್ರಲ್ಲಿರುವಂತ ರೂಲ್ಸ್ ಎಂತ, ಅಂದ್ರೆ ಈಗ ಜಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ಆಯ್ತಾ, ಹಣ ಬರುತ್ತಾ? ಸೊ ಆ ತರದ ಕ್ವಶನ್. ಸೊ ಅದಕ್ಕೆ ನಾನು ಹೇಳುವಂತ ಡೀಟೇಲ್ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೇನೆ. ಏನಂದ್ರೆ, ತುಂಬಾ ಮಂದಿ ಗೊತ್ತಿರಲ್ಲ ಯೂಟ್ಯೂಬ್ ಅಂದ್ರೆ ಏನಂತ ಅನ್ಕೊಳ್ತಾರೆ, ನಾನೀಗ ವಿಡಿಯೋ ಹಾಕಿದ ತಕ್ಷಣ ನಂಗೆ ಹಣ ಬರುತ್ತೆ ಅಂತ ಅನ್ಕೊಳ್ತಾರೆ, ಬಟ್ ಅದು ತಪ್ಪು. ವಿಡಿಯೋ ಹಾಕಿದ ತಕ್ಷಣ ಯಾವತ್ತು ಅಮೌಂಟ್ ಬರಲ್ಲ. ವಿಡಿಯೋ ಹಾಕಿದ ನಂತರ ಅದ್ರಲ್ಲಿರುವಂತ ರೂಲ್ಸ್ ಗಳಿವೆ, ಸೊ ಅದನ್ನೆಲ್ಲ ಫಾಲೋ ಮಾಡ್ತಾ ಹೋದ್ರೆ ನೀವು ಅರ್ನ್ ಮಾಡ್ಬೋದು. ಫಸ್ಟ್ ಆಗಿ ಹೇಳುದಾದ್ರೆ, ಯೂಟ್ಯೂಬ್ ಅಲ್ಲಿ ಫಸ್ಟ್ ಸ್ಟೆಪ್ ಇರುತ್ತೆ, ಏನಂದ್ರೆ 500 ಸಬ್ಸ್ಕ್ರೈಬರ್ಸ್ ಆಗ್ಬೇಕು. ಹಾಗೇನೆ 90 ಡೇಸ್ ಅಲ್ಲಿ 3 ಲಾಂಗ್ ವಿಡಿಯೋವನ್ನ ಅಪ್ಲೋಡ್ ಮಾಡಬೇಕು. ಸೊ ಈ ಸ್ಟೆಪ್ ಕಂಪ್ಲೀಟ್ ಆದ್ರೆ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯ್ತು ಅಂತ ಅರ್ಥ. ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು 1000 ಸಬ್ಸ್ಕ್ರೈಬರ್ಸ್ ಆಗುವಂತದ್ದು. ಟೋಟಲ್ ನಿಮ್ದು 1000 ಸಬ್ಸ್ಕ್ರೈಬರ್ಸ್ ಆಗ್ಬೇಕು, ಹಾಗೇನೆ 3000 ವಾಚ್ ಅವರ್ಸ್ ಆಗಿರ್ಬೇಕು. ಸೊ ಇದು ಸೆಕೆಂಡ್ ಸ್ಟೆಪ್ ಆಗಿರುತ್ತೆ ಆಯ್ತಾ. ಈಗ 1000 ಸಬ್ಸ್ಕ್ರೈಬರ್ಸ್ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು ಅಲ್ವಾ,
ಹಾಗಾದ್ರೆ ವಾಚ್ ಅವರ್ಸ್ ಏನು ಅಂತ ಕೆಲವೊಬ್ರು ಕೇಳ್ತಾರೆ. ಸೊ ವಾಚ್ ಅವರ್ಸ್ ಅಂದ್ರೆ ಈಗ ನೀವೊಂದು ಲಾಂಗ್ ವಿಡಿಯೋ ಹಾಕಿರ್ತೀರಾ, ಸೊ ಆ ಲಾಂಗ್ ವಿಡಿಯೋವನ್ನ ಎಷ್ಟು ಮಂದಿ ವ್ಯೂ ಮಾಡ್ತಾರೆ ನೋಡಿ. ಸೊ ನೀವು ಅನ್ಕೊಳ್ಳಿರ್ಬೋದು, ವ್ಯೂ ಆದ್ರೆ ಓಕೆ, ಇಷ್ಟು ಮಂದಿ ವ್ಯೂ ಆದ್ರೆ ನಂದು ಏನು ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ನೋ, ವ್ಯೂವರ್ಸ್ ಇರ್ತಾರೆ, ಆದ್ರೆ ಆ ಎಲ್ಲ ವ್ಯೂವರ್ಸ್ ಕೂಡ ನಿಮ್ಮ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡ್ತಾರಂತ ಅಲ್ಲ. ಕೆಲವೊಬ್ರು ಮಿಡ್ಲಲ್ಲೇ ಸ್ಕಿಪ್ ಮಾಡಿ ಹೋಗಿರ್ಬೋದು, ಕೆಲವೊಬ್ರು ಏನಂದ್ರೆ ಓಕೆ ಸ್ಕಿಪ್ ಮಾಡ್ತಾ ನೋಡ್ಕೊಂಡಿರ್ಬೋದು. ಸೊ ಆಗ ನಿಮ್ಮ ವಾಚ್ ಅವರ್ಸ್ ಅಲ್ಲಿ ಫುಲ್ ಕಂಪ್ಲೀಟ್ ಆಗಲ್ಲ. ಓಕೆನಾ? ಸೊ ಅಲ್ಲಿ ಬರುತ್ತೆ, ಗೊತ್ತಾಯ್ತಾ? ನಿಮ್ಮ ವಿಡಿಯೋಸ್ ಅನ್ನ ಎಲ್ಲಿವರೆಗೆ ನೋಡಿರ್ತಾರೆ ಆ ಟೈಮಿಂಗ್ ಅನ್ನ ಕೌಂಟ್ ಮಾಡಿ ವಾಚ್ ಅವರ್ಸ್ ಅಂತ ಹೇಳುದು. ಸೊ ಇಲ್ಲಿ ನಿಮ್ಗೆ ಬೇಕಾಗಿರುವಂತದ್ದು 3000 ಮೇನ್ ಆಗಿ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರ್ಬೇಕು, 1000 ಸಬ್ಸ್ಕ್ರೈಬರ್ಸ್ ಆಗಿರ್ಬೇಕು. ಇದು ಸೆಕೆಂಡ್ ಸ್ಟೆಪ್ ಅಲ್ಲಿ ಏನು ರೂಲ್ಸ್. ಥರ್ಡ್ ಸ್ಟೆಪ್ ರೂಲ್ಸ್ ಏನಂದ್ರೆ ಸೇಮ್ ಅದೇ, 1000 ಸಬ್ಸ್ಕ್ರೈಬರ್ಸ್ ಪ್ಲಸ್ 4000 ವಾಚ್ ಅವರ್ಸ್. ಆಯ್ತಾ? ಇದು ಯಾರಿಗೆ ಅಪ್ಲೈ ಆಗುತ್ತೆ? ಲಾಂಗ್ ವಿಡಿಯೋವನ್ನ ಹಾಕುವವರಿಗೆ. ಹಾಗಾದ್ರೆ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡುವವರಿಗೆ ಏನ್ ರೂಲ್ಸ್ ಅಂತೀರಾ? ಸೊ ಅವರಿಗೆ ರೂಲ್ಸ್ ಏನಂದ್ರೆ, ಅವರಿಗೆ ಮೇನ್ ಆಗಿ ಸೇಮ್ 500 ಸಬ್ಸ್ಕ್ರೈಬರ್ ಆಗಿರ್ಬೇಕು, ಆದ್ರೆ ಶಾರ್ಟ್ಸ್ ಅಲ್ಲಿ ಅಂದ್ರೆ ಶಾರ್ಟ್ಸ್ ವಿಡಿಯೋ ಹಾಕ್ತಾರಲ್ವಾ, ಅದ್ರಲ್ಲಿ 3 ಮಿಲಿಯನ್ ವ್ಯೂಸ್ ಆಗಿರ್ಬೇಕು ಗೈಸ್. ಅರ್ಥ ಆಯ್ತಾ? 3 ಮಿಲಿಯನ್ ವ್ಯೂಸ್ ಅಂದ್ರೆ ಶಾರ್ಟ್ಸ್ ಅಷ್ಟು ಅಪ್ಲೋಡ್ ಮಾಡ್ಬೇಕು, ಒಂದು ಶಾರ್ಟ್ಸ್ ಅಲ್ಲಿ ಅಷ್ಟು ರೀಚ್ ಆಗಿರ್ಬೇಕು. ಸೊ 3 ಮಿಲಿಯನ್ ವ್ಯೂಸ್ ಆಗಿರ್ಬೇಕು, ಇದು 90 ಡೇಸ್ ಅಲ್ಲಿ. ಓಕೆನಾ? ಅದು ಫಸ್ಟ್ ಸ್ಟೆಪ್ ಆಗಿರುತ್ತೆ. ಸೆಕೆಂಡ್ ಸ್ಟೆಪ್ ಏನಂದ್ರೆ ಅವರಿಗೆ 10 ಮಿಲಿಯನ್ ವ್ಯೂಸ್ ಆಗಿರ್ಬೇಕು ಶಾರ್ಟ್ಸ್ ಅಲ್ಲಿ. ಅರ್ಥ ಆಯ್ತಾ? ಅಂದ್ರೆ 10 ಮಿಲಿಯನ್ ವ್ಯೂಸ್, 1000 ಸಬ್ಸ್ಕ್ರೈಬರ್ಸ್ ಪ್ಲಸ್ 10 ಮಿಲಿಯನ್ ವ್ಯೂಸ್. ಅರ್ಥ ಆಯ್ತಾ? ಸೊ ಇದು ಯಾರಿಗೆ? ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡುವವರಿಗೆ. ರೀಲ್ಸ್ ಆಗಿರ್ಬೋದು, ಡ್ಯಾನ್ಸ್ ವಿಡಿಯೋ, ಫನ್ನಿ ವಿಡಿಯೋ, ಯಾವುದೇ ಆಗಿರ್ಬೋದು. ಅವ್ರು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಲ್ಲ, ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಅಂತವ್ರಿಗೆ. ಸೊ ಇದು ವಾಚ್ ಅವರ್ಸ್ ಬಗ್ಗೆ ನಾನು ನಿಮ್ಗೆ ಹೇಳಿರುವಂತದ್ದು. ಓಕೆ, ಈಗ ಕೆಲವೊಬ್ರು ಕೇಳಿರ್ತಾರೆ ನಂಗೆ, ಓಕೆ ವಾಚ್ ಅವರ್ಸ್ ಕಂಪ್ಲೀಟ್ ಆದ್ರೆ ಏನು ಅಮೌಂಟ್ ನಮ್ಗೆ ಬರುತ್ತಾ ಅಂತ. ಇಲ್ಲ, ವಾಚ್ ಅವರ್ಸ್ ಕಂಪ್ಲೀಟ್ ಆದ ನಂತರ ನಿಮ್ಮ ಚಾನೆಲ್ ಮಾನಿಟೈಸೇಷನ್ ಆಯ್ತು ಅಂತ ಹೇಳ್ತಾ. ಮಾನಿಟೈಸೇಷನ್ ಆದ ನಂತರ ಏನಾಗುತ್ತೆ ಅಂದ್ರೆ ನಿಮ್ಗೆ ಗೂಗಲ್ ಪಿನ್ ಬರುತ್ತೆ. ಗೂಗಲ್ ಅಂದ್ರೆ ಗೂಗಲ್ ಆಡ್ಸೆನ್ಸ್ ಇಂದ ನಿಮ್ಗೆ ಒಂದು ಪಿನ್ ಬರುತ್ತೆ. ಸೊ ಆ ಪಿನ್ ಜನರೇಟ್ ಆದ್ರೆ ಏನಾಗುತ್ತೆ ಅಂದ್ರೆ ನಿಮ್ಮ ಅಡ್ರೆಸ್, ಬ್ಯಾಂಕ್ ಡೀಟೇಲ್ಸ್ ಎಲ್ಲವನ್ನ ನೀವು ಕ್ಲಿಯರ್ ಆಗಿ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ನಿಮ್ಗೆ ಅರ್ನಿಂಗ್ ಆ ಪ್ರೊಸೀಜರ್ ಆದ ನಂತರನೇ ಅರ್ನಿಂಗ್ ಸ್ಟಾರ್ಟ್ ಆಗುವಂತದ್ದು. ಸೊ ಅದೆಲ್ಲ ಆದ ನಂತರ ನಿಮ್ಮ ಕೌಂಟಿಂಗ್ ಆಗುತ್ತೆ $100 ಕಂಪ್ಲೀಟ್ ಆಗಿದೆ ಅಂತ ಇಲ್ವಾ ಅಂತ. ಸೊ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಯೂಟ್ಯೂಬ್ ಅರ್ನಿಂಗ್. ಅರ್ಥ ಆಯ್ತಾ? $100 ಕಂಪ್ಲೀಟ್ ಆಗಿರ್ಬೇಕು ನಿಮ್ಗೆ. ಈಗ ನೀವು ಯಾವುದೇ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತೀರಾ, ಅಲ್ಲಿ ತೋರಿಸುವಂತ ವಿಡಿಯೋಸ್ ವಾಚ್ ಅವರ್ಸ್ ಅನ್ನೆಲ್ಲ ಕೌಂಟ್ ಮಾಡಿ $100 ಫುಲ್ ಆದ ನಂತರ ನಿಮ್ಗೆ ಮಂತ್ಲಿನೂ ಅಮೌಂಟ್ ಬರುತ್ತೆ. ಕೆಲವೊಬ್ಬರಿಗೆ 2 ಮಂತ್ 3 ಮಂತ್ ಆದ ನಂತರ ಅಮೌಂಟ್ ಬರುತ್ತೆ. ಡಿಪೆಂಡ್ಸ್ ನಿಮ್ಮ ವ್ಯೂಸ್, ನಿಮ್ಮ ಯೂಟ್ಯೂಬ್ ಒಂದು ವಿಡಿಯೋ ವ್ಯೂಸ್ ಎಷ್ಟು ಇರುತ್ತೆ, ಎಷ್ಟು ಮಂದಿ ವಾಚ್ ಮಾಡ್ತಾರೆ, ಎಷ್ಟು ಅವರ್ಸ್ ವಾಚ್ ಮಾಡ್ತಾರೆ ಅದ್ರ ಮೇಲೆ, ಮತ್ತೆ ಆಡ್ಸೆನ್ಸ್ ಅಂದ್ರೆ ಗೊತ್ತಾಯ್ತಾ? ಆಡ್ ನಿಮ್ಮ ಒಂದು ವಿಡಿಯೋದಲ್ಲಿ ಎಷ್ಟು ಆಡ್ಸ್ ಬರುತ್ತೆ ನೋಡಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಗೊತ್ತಾಯ್ತಾ? ಸೊ ಇದೆಲ್ಲ ಪ್ರೊಸೀಜರ್ ಇರುತ್ತೆ ಯೂಟ್ಯೂಬ್ ಅಲ್ಲಿ ಅರ್ನಿಂಗ್ ಮಾಡ್ಲಿಕ್ಕೆ. ಹೊಸ ಅಪ್ಡೇಟ್ ಬಗ್ಗೆ ನಾನೀಗ ನಿಮ್ಮ ಹತ್ರ ಮಾತಾಡ್ಲಿಕ್ಕಿದ್ದೇನೆ. ಹೊಸ ಅಪ್ಡೇಟ್ ಏನಂದ್ರೆ ಇಷ್ಟರವರೆಗೆ 4000 ವಾಚ್ ಅವರ್ಸ್ ಇತ್ತು, ಆದ್ರೆ ಇನ್ನು ಮುಂದೆ ಫೆಬ್ರವರಿ 1 ಇಂದ 8000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಬೇಕು ಅಂತ. 8000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಬೇಕು, 1000 ಸಬ್ಸ್ಕ್ರೈಬರ್ ಅನ್ನ ಕಂಪ್ಲೀಟ್ ಮಾಡ್ಬೇಕು. ಸೊ ಇದು ಹೊಸ ಅಪ್ಡೇಟ್. ಲಾಂಗ್ ವಿಡಿಯೋಸ್ ಮಾಡ್ತಾರೆ ನೋಡಿ ಅವರಿಗೆ. ಹಾಗೇನೆ ಶಾರ್ಟ್ ವಿಡಿಯೋ ಅವರಿಗೆ ಏನ್ ಅಪ್ಡೇಟ್ ಹೊಸತ್ತಂದ್ರೆ 1000 ಸಬ್ಸ್ಕ್ರೈಬರ್ಸ್ ಆಗಿರ್ಬೇಕು, 20 ಮಿಲಿಯನ್ ವ್ಯೂಸ್ ಆಗಿರ್ಬೇಕು ಅವರ ಶಾರ್ಟ್ ವಿಡಿಯೋದಲ್ಲಿ. ಹಾಗಾದ್ರೆ ಇನ್ನೊಂದು ಕ್ವಶನ್ ಇದೆ, ಏನಂದ್ರೆ 1000 ಸಬ್ಸ್ಕ್ರೈಬರ್ಸ್ ಹಾಗೆ 4000 ವಾಚ್ ಅವರ್ಸ್ ಇದು ಯಾವಾಗ ಕಂಪ್ಲೀಟ್ ಆಗ್ಬೇಕು ಅಂತ. ಈಗ 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಅವರ್ಸ್ ನಿಮ್ದು 12 ಮಂತ್ ಒಳಗೆ ಇದನ್ನ ಕಂಪ್ಲೀಟ್ ಮಾಡಿರ್ಬೇಕು, ಆಗ ಮಾತ್ರ ನಿಮ್ಮ ಮಾನಿಟೈಸೇಷನ್ ಆಗುತ್ತೆ. ಒಂದು ವೇಳೆ 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಅವರ್ಸ್ 12 ಮಂತ್ ಅಂದ್ರೆ 1 year ಅಲ್ಲಿ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ನಿಮ್ಮ ಏನು ವಾಚ್ ಅವರ್ಸ್ ಕಂಪ್ಲೀಟ್ ಆಗ್ಲಿಕ್ಕೆ ಉಂಟಲ್ಲ
ತುಂಬಾ ಟೈಮ್ ತಾಗುತ್ತೆ. ಅಂದ್ರೆ ಎಷ್ಟು ವಿಡಿಯೋ ಹಾಕಿದ್ರೂ ಕೂಡ ಅಲ್ಲಿ ವಾಚ್ ಓವರ್ಸ್ ತುಂಬಾ ಅಂದ್ರೆ ವಾಚ್ ಓವರ್ಸ್ ಏನಾಗುತ್ತೆ, ನೀವು ಅಪ್ಲೋಡ್ ಮಾಡ್ತಾ ಇರ್ತೀರಾ ವಿಡಿಯೋ, ವಾಚ್ ಓವರ್ಸ್ ಹೋಗ್ತದೆ ಮೇಲೆ, ಮತ್ತೆ ಪುನೊಮ್ಮೆ ಕೆಳಗೆ ಬರುತ್ತೆ, ಪುನಃ ಮೇಲೆ ಹೋಗ್ತದೆ, ಪುನಃ ಕೆಳಗೆ ಬರುತ್ತೆ. ಸೊ ಈ ತರ ಸಿಚುವೇಶನ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳುವಂತದ್ದು ಏನಂದ್ರೆ, ಆದಷ್ಟು ಬೇಗ 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 ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡಿ. ಹಾಗೇನೆ ಬೇಗ 1 ಇಯರ್ ಅಲ್ಲೇ ಬೇಗ ನಿಮ್ಮ ಚಾನೆಲ್ ಮಾನಿಟೈಸ್ ಮಾಡ್ಕೊಳ್ಳಿ. ಈಸಿಯಾಗಿ ನೀವು ಏನು ಅರ್ನಿಂಗ್ ಅನ್ನ ಸ್ಟಾರ್ಟ್ ಮಾಡಬಹುದು. ಓಕೆ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ. ಇಷ್ಟ ಆದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಕೊಡಿ. ಹಾಗೇನೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹೀಗೇನೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಬ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾ, ಟೇಕ್ ಕೇರ್, ಬಾಯ್ ಬಾಯ್.